ನಮಸ್ಕಾರ ಸ್ನೇಹಿತರೆ. ಮಹಾಭಾರತ ಕುರಿತಾದ ನಮ್ಮ ಈ ವಿಶೇಷ ಸರಣಿಯ ಭಾಗ 4ಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಭಾಗದಲ್ಲಿ ನಾವು ಒಂದು ವಿಶೇಷವಾದ ಬೋನಸ್ ಪ್ರಶ್ನೆಯನ್ನು ಕೇಳಿದ್ದೆವು. ಅದಕ್ಕೆ ಸಾಕಷ್ಟು ಮಂದಿ ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ಮಾಡಿದ್ದೀರಿ. ಆ ಅದರ ಸರಿಯಾದ ಉತ್ತರ ಇಲ್ಲಿದೆ. ಪ್ರಶ್ನೆ: ಯಕ್ಷ ಪ್ರಶ್ನೆಗಳ ಸಮಯದಲ್ಲಿ ಯಕ್ಷನ ರೂಪದಲ್ಲಿದ್ದ ದೇವತೆ ಯಾರು? ಅ. ಇಂದ್ರ, ಬ. ಯಮಧರ್ಮರಾಯ, ಕ. ವರುಣ, ಡ. ಅಗ್ನಿ. ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿದವರು ಶ್ರೀಮತಿ ಲತಾ ಕುಲಕರ್ಣಿ. ಇದಕ್ಕೆ ಸರಿಯಾದ ಉತ್ತರ ಯಮಧರ್ಮರಾಯ. ಮೊದಲನೆಯ ಪ್ರಶ್ನೆ: ನಕುಲನು ಅಜ್ಞಾತವಾಸದಲ್ಲಿದ್ದಾಗ ಕುದುರೆಗಳ ಉಸ್ತುವಾರಿ ನೋಡಿಕೊಳ್ಳುವಾಗ ಇಟ್ಟುಕೊಂಡಿದ್ದ ಹೆಸರೇನು? ಅ. ತಂತಿಪಾಲ, ಬ. ಗ್ರಂಥಿಕ, ಕ. ವಲ್ಲಭ, ಡ. ಕಂಕ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬ. ಗ್ರಂಥಿಕ. ಮುಂದಿನ ಪ್ರಶ್ನೆ: ಕುರುಕ್ಷೇತ್ರ ಯುದ್ಧದಲ್ಲಿ ಮೊದಲು ಮರಣ ಹೊಂದಿದ ಪ್ರಮುಖ ವೀರ ಯಾರು? ಅ. ಉತ್ತರಕುಮಾರ, ಬ. ಇರಾವಾನ್, ಕ. ಅಭಿಮನ್ಯು, ಡ. ಶ್ವೇತ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಡ. ಶ್ವೇತ. ಶ್ವೇತಕುಮಾರನು ಸಹ ವಿರಾಟ ರಾಜನ ಮತ್ತೊಬ್ಬ ಮಗ ಹಾಗೂ ಉತ್ತರಕುಮಾರನ ಸಹೋದರ. ಇವನೂ ಕೂಡ ಯುದ್ಧದ ಮೊದಲ ದಿನವೇ ಭೀಷ್ಮರ ಕೈಯಿಂದ ಮರಣ ಹೊಂದಿದನು. ಆದರೆ ಉತ್ತರಕುಮಾರನಿಗಿಂತ ಸ್ವಲ್ಪ ತಡವಾಗಿ ಮರಣ ಹೊಂದಿದನು. ಮುಂದಿನ ಪ್ರಶ್ನೆ: ಜರಾಸಂಧನನ್ನು ಭೀಮನು ಹೇಗೆ ಸಂಹರಿಸಿದನು? ಅ. ಬಾಣದಿಂದ, ಬ. ಗದೆಯಿಂದ, ಕ. ಅವನ ಶರೀರವನ್ನು 2 ಭಾಗವಾಗಿ ಸೀಳಿ ವಿರುದ್ಧ ದಿಕ್ಕಿನಲ್ಲಿ ಎಸೆಯುವ ಮೂಲಕ, ಡ. ನೀರಿನಲ್ಲಿ ಮುಳುಗಿಸಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಕ. ಅವನ ಶರೀರವನ್ನು 2 ಭಾಗವಾಗಿ ಸೀಳಿ ವಿರುದ್ಧ ದಿಕ್ಕಿನಲ್ಲಿ ಎಸೆಯುವ ಮೂಲಕ. ಮುಂದಿನ ಪ್ರಶ್ನೆ: ಪಾಂಡವರ ಕುಲಗುರು ಯಾರು? ಅ. ದ್ರೋಣಾಚಾರ್ಯ, ಬ. ಕೃಪಾಚಾರ್ಯ, ಕ. ಧೌಮ್ಯ ಋಷಿ, ಡ. ವಸಿಷ್ಠರು. ನಿಮ್ಮ ಸಮಯ ಪ್ರಾರಂಭ. ಈ ಪ್ರಶ್ನೆಗೆ ಉತ್ತರ ಕಮೆಂಟ್ ಮಾಡಿ. ಉತ್ತರ ನೀಡಿದವರ ಹೆಸರನ್ನು ಮುಂದಿನ ಭಾಗದಲ್ಲಿ ತಿಳಿಸಲಾಗುವುದು. ಮುಂದಿನ ಪ್ರಶ್ನೆ: ಅಶ್ವತ್ಥಾಮನು ಚಿರಂಜೀವಿಯಾಗಿದ್ದರೂ ಅವನ ಹಣೆಯ ಮೇಲಿದ್ದ ಯಾವ ವಸ್ತುವನ್ನು ಕೃಷ್ಣನು ಕಿತ್ತುಕೊಂಡನು? ಅ. ಕವಚ, ಬ. ಮಣಿ, ಕ. ತಿಲಕ, ಡ. ಕಿರೀಟ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬ. ಮಣಿ. ಆ ಮಣಿಯನ್ನು ಕಿತ್ತುಕೊಂಡಿದ್ದರಿಂದ ಅವನಿಗೆ ಗಾಯ ಎಂದಿಗೂ ವಾಸಿಯಾಗದಂತೆ ಕೃಷ್ಣನು ಶಾಪ ನೀಡಿದನು. ಮುಂದಿನ ಪ್ರಶ್ನೆ: ಗಾಂಧಾರಿಯ 100 ಜನ ಪುತ್ರರಲ್ಲದೆ ಇದ್ದ ಒಬ್ಬಳೇ ಒಬ್ಬ ಪುತ್ರಿ ಯಾರು? ಅ. ಸುಭದ್ರೆ, ಬಿ. ದುಶ್ಯಾಲೆ, ಸಿ. ಉತ್ತರೆ, ಡಿ. ಹಿಡಿಂಬೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ದುಶ್ಯಾಲೆ. ಇವಳು 100 ಕೌರವರ ಏಕೈಕ ತಂಗಿ. ಮುಂದಿನ ಪ್ರಶ್ನೆ: ಕರ್ಣನನ್ನು ಸಾಕಿ ಬೆಳೆಸಿದ ತಂದೆಯ ಹೆಸರೇನು? ಎ. ಸೂತಪುತ್ರ, ಬಿ. ವಿರಾಟ, ಸಿ. ಅಧಿರಥ, ಡಿ. ಪಾಂಡು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ. ಅಧಿರಥ. ಸೂತಕುಲದವನು, ಹಾಗಾಗಿ ಕರ್ಣನನ್ನು ಸೂತಪುತ್ರ ಎನ್ನಲಾಗುವುದು. ಮುಂದಿನ ಪ್ರಶ್ನೆ: ದ್ರೋಣಾಚಾರ್ಯ ಮತ್ತು ದ್ರುಪದ ಮಹಾರಾಜರು ಎಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದರು? ಎ. ಕಪಿಲ ಆಶ್ರಮ, ಬಿ. ಭಾರದ್ವಾಜ ಆಶ್ರಮ, ಸಿ. ವಸಿಷ್ಠಾಶ್ರಮ, ಡಿ. ಕಾಶಿ. ನಿಮ್ಮ ಸಮಯ ಆರಂಭ. ಸರಿಯಾದ ಉತ್ತರ ಬಿ. ಭರದ್ವಾಜ ಆಶ್ರಮ. ದ್ರೋಣಾಚಾರ್ಯರು ಮತ್ತು ದ್ರುಪದ ಮಹಾರಾಜರು ದ್ರೋಣರ ತಂದೆಯಾದ ಭರದ್ವಾಜ ಮುನಿಗಳ ಆಶ್ರಮದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದ್ದರು. ಮುಂದಿನ ಪ್ರಶ್ನೆ: ಕರ್ಣನಿಗೆ ಬಾಲ್ಯದಲ್ಲಿ ಶಸ್ತ್ರವಿದ್ಯೆ ಕಲಿಸಿದ ಮೊದಲ ಗುರು ಯಾರು? ಎ. ಪರಶುರಾಮ, ಬಿ. ದ್ರೋಣಾಚಾರ್ಯ, ಸಿ. ಕೃಪಾಚಾರ್ಯ, ಡಿ. ಭೀಷ್ಮ. ನಿಮ್ಮ ಸಮಯ ಪ್ರಾರಂಭ.
ಸರಿಯಾದ ಉತ್ತರ ಬಿ ದ್ರೋಣಾಚಾರ್ಯ. ಕರ್ಣನು ತನ್ನ ಬಾಲ್ಯದಲ್ಲಿ ಕುರುಕುಲದ ರಾಜಕುಮಾರರಿಗೆ ಶಸ್ತ್ರವಿದ್ಯೆ ಕಲಿಸುತ್ತಿದ್ದ ದ್ರೋಣಾಚಾರ್ಯರ ಬಳಿ ಆರಂಭಿಕ ಪಾಠಗಳನ್ನು ಕಲಿತನು. ತದನಂತರ ಸೂತಪುತ್ರನೆಂದು ತಿಳಿದು ದ್ರೋಣಾಚಾರ್ಯರು ತಿರಸ್ಕರಿಸಿದರು. ಮುಂದಿನ ಪ್ರಶ್ನೆ, ಶಕುನಿ ಯಾವ ರಾಜ್ಯದ ರಾಜಕುಮಾರನಾಗಿದ್ದನು? ಎ ಮದ್ರ, ಬಿ ಅಂಗ, ಸಿ ಗಾಂಧಾರ, ಡಿ ಕಾಬೂಲ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ ಗಾಂಧಾರ, ಇಂದಿನ ಅಫ್ಘಾನಿಸ್ತಾನದ ಭಾಗ. ಮುಂದಿನ ಪ್ರಶ್ನೆ, ದ್ರೌಪದಿಯು ಅಗ್ನಿಯಿಂದ ಜನಿಸಿದಾಗ ಅವಳ ಜೊತೆ ಜನಿಸಿದ ಸಹೋದರ ಯಾರು? ಎ ಶಿಖಂಡಿ, ಬಿ ದೃಷ್ಟದ್ಯುಮ್ನ, ಸಿ ಸತ್ಯಜಿತ್, ಡಿ ವಿರಾಟ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ದೃಷ್ಟದ್ಯುಮ್ನ. ಮುಂದಿನ ಪ್ರಶ್ನೆ, ಪಾಂಡುವಿನ ಎರಡನೆಯ ಪತ್ನಿ ಮಾದ್ರಿಯ ಮಕ್ಕಳು ಯಾರು? ಎ ಭೀಮ ಅರ್ಜುನ, ಬಿ ನಕುಲ ಸಹದೇವ, ಸಿ ಧರ್ಮರಾಯ ಭೀಮ, ಡಿ ಸಹದೇವ ಅರ್ಜುನ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ನಕುಲ ಸಹದೇವ. ಮುಂದಿನ ಪ್ರಶ್ನೆ, ಲಕ್ಷಗೃಹ ಅರಗಿನ ಮನೆ ದಹನದಿಂದ ಪಾಂಡವರನ್ನು ರಕ್ಷಿಸಿದವರು ಯಾರು? ಎ ಕೃಷ್ಣ, ಬಿ ವಿದುರ, ಸಿ ಭೀಷ್ಮ, ಡಿ ಬಲರಾಮ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ವಿದುರ. ಮಹಾಭಾರತದಲ್ಲಿ ಕೌರವರು ಪಾಂಡವರನ್ನು ಕೊಲ್ಲಲು ಸಂಚು ಹೂಡಿ ವಾರಣಾವರ್ತದಲ್ಲಿ ಅರಗಿನ ಮನೆಯನ್ನು ನಿರ್ಮಿಸುತ್ತಾರೆ. ವಿದುರನು ಈ ಸಂಚನ್ನು ಮುಂಚಿತವಾಗಿಯೇ ಅರಿತು ಪಾಂಡವರನ್ನು ಎಚ್ಚರಿಸುತ್ತಾನೆ. ಅಲ್ಲದೆ ಅರಗಿನ ಮನೆಯಿಂದ ಸುರಕ್ಷಿತವಾಗಿ ತಪ್ಪಿಸಿಕೊಳ್ಳಲು ಸುರಂಗ ಮಾರ್ಗವನ್ನು ನಿರ್ಮಿಸಿಕೊಡುವ ಮೂಲಕ ಅವರನ್ನು ಕಾಪಾಡುತ್ತಾನೆ. ಮುಂದಿನ ಪ್ರಶ್ನೆ, ಭೀಷ್ಮರ ತಾಯಿ ಯಾರು? ಎ ಸತ್ಯವತಿ, ಬಿ ಗಂಗೆ, ಸಿ ಕುಂತಿ, ಡಿ ಮಾದ್ರಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಗಂಗೆ. ಮುಂದಿನ ಪ್ರಶ್ನೆ, ಹಿಡಿಂಬೆ ಮತ್ತು ಭೀಮನ ಮಗನ ಹೆಸರೇನು? ಎ ಅಭಿಮನ್ಯು, ಬಿ ಘಟೋತ್ಕಚ, ಸಿ ಬಭ್ರುವಾಹನ, ಡಿ ಐರಾವತ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಘಟೋತ್ಕಚ. ಸ್ನೇಹಿತರೆ, ಇಲ್ಲಿಗೆ ನಮ್ಮ ಮಹಾಭಾರತದ ವಿಶೇಷ ರಸಪ್ರಶ್ನೆ ಸರಣಿಯ ಭಾಗ 4 ಮುಕ್ತಾಯಗೊಂಡಿದೆ. ಈವರೆಗಿನ 4 ಭಾಗಗಳಿಗೆ ನೀವು ನೀಡಿದ ಅದ್ಭುತ ಪ್ರಕ್ರಿಯೆಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ವಿಡಿಯೋದಲ್ಲಿ ಕೇಳಲಾದ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದ್ದೀರಿ ಎಂಬುದನ್ನು ಮರೆಯದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮಹಾಭಾರತದ ಈ ಜ್ಞಾನದ ಪಯಣ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮುಂದಿನ ಭಾಗ 5ರಲ್ಲಿ ಇನ್ನೂ ಆಸಕ್ತಿದಾಯಕ ಮತ್ತು ಅಪರೂಪದ ಪ್ರಶ್ನೆಗಳೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನಮ್ಮ ಚಾನಲ್ ಇಂಕ್ ಆ್ಯಂಡ್ ದ ಬುಕ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಆಗಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.